ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಆಗಮನವಾಗ್ತದೆ. ಬಂದಿದ್ದು ಲಕ್ಷ್ಮಿ ಮಾತ್ರ ಅಲ್ಲ, ಹಾಗಿದ್ರೆ ಲಕ್ಷ್ಮಿ ಜೊತೆ ಬಂದವ್ರು ಯಾರು? ಮನೆಗೆ ಬಂದಿರೋದು ಕೀರ್ತಿನೇ ಅಲ್ವಾ? ಹಾಗಿದ್ರೆ ಕೀರ್ತಿ ಬದಲಾಗಿ ಅಲ್ಲಿ ಬಂದಿರೋದು ಯಾರಾಗಿದ್ದಾರೆ? ಬಂದಿರೋದು ಕೀರ್ತಿ ಅಲ್ಲ ಅನ್ನೋದಂತೂ ಖಂಡಿತ ನಿಜವಾದ ಮಾತು. ಹಾಗಿದ್ರೆ ಏನಾಯ್ತು, ಏನ್ ಕತೆ? ಕಾವೇರಿ ಮನೆಯಿಂದ ಔಟ್ ಅಂತೂ ಖಂಡಿತ ನಿಜ. ಹಾಗಿದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾವು ನೆನ್ನೆ ಹೇಳಿದ್ವಿ, ಇಲ್ಲಿ ಕೀರ್ತಿ ಅಲ್ಲ, ಅದು ಕೀರ್ತಿಯ ಬದಲಾಗಿ ಬೇರೆ ಯಾರು ಕೀರ್ತಿಯ ರೂಪವನ್ನ ಹೊಂದಿರತಕ್ಕಂತ ಹುಡುಗಿ ಅಲ್ಲಿಗೆ ಬಂದಿದ್ದಾಳೆ ಅಂತ. ಹಾಗಿದ್ರೆ ಆ ಹುಡುಗಿ ಯಾರು? ಖಂಡಿತ ಆ ಹುಡುಗಿ ಆಶ್ರಮದಲ್ಲಿ ಕಂಡಂತಹ ಅದೇ ಕೀರ್ತಿ. ಹಾಗಿದ್ರೆ ಅದು ಕೀರ್ತಿನೇ ಅಲ್ಲ ಅಂತ ಅನ್ನಿಸ್ತದೆ. ಹಾಗಾದ್ರೆ ಮುಂದೊಂದು ದಿನ ಆಕೆನೇ ಕೀರ್ತಿ ಅಂತ ಆಗಿರಬಹುದು, ಬಟ್ ಇವತ್ತಿನ ಸಮಯಕ್ಕೆ ಆಕೆ ಕೀರ್ತಿ ಅಲ್ಲ. ಆಕೆಗೆ ಹೇಳಿಕೊಟ್ಟು ಲಕ್ಷ್ಮಿ ಮತ್ತೆ ಸುಪ್ರೀತಾ ಎಲ್ಲ ರೀತಿ ತಯಾರಿ ಮಾಡಿ ಕಾವೇರಿನ ಲಾಕ್ ಮಾಡೋಕೆ ಎಲ್ಲ ರೀತಿ ಚಕ್ರವ್ಯೂಹನ ರಚಿಸಿ ಈ ಹುಡುಗಿನ ಈ ಮನೆಗೆ ಕಳಿಸಿದ್ದಾರೆ. ಈ ಕಡೆ ಸುಪ್ರೀತಾ ಬರೋಕು ಮೊದಲೇ ಎಲ್ಲವೂ ಕೂಡ ಪ್ಲಾನ್ ಆಗಿತ್ತು. ಸುಪ್ರೀತಾ ಬಂದ ಮೇಲೆ ಸಂಜೆ ಹೊತ್ತಿಗೆ ಇದು ಹೀಗೆ ಆಗಬೇಕು ಅಂತ ಆಗಿತ್ತು, ಹಾಗಾಗಿ ಆಯಿತು ಕೂಡ. ಕಾವೇರಿನ ಎಲ್ಲರ ಸಮ್ಮುಖದಲ್ಲಿ ಆಕೆಯ ಮುಖವಾಡನ ಬಟಾಬಯಲು ಮಾಡಿ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡಿ ಚಕ್ರವ್ಯೂಹದಲ್ಲಿ ಲಾಕ್ ಮಾಡಿ ಆಕೆಯ ಕರಾಳ ಮುಖವನ್ನ ಹೊರಗಡೆ ತೆಗಿಬೇಕು ಅನ್ನೋದು ಲಕ್ಷ್ಮಿಯ ಇಚ್ಛೆಯಾಗಿತ್ತು. ಲಕ್ಷ್ಮಿ ಅಂದೇ ಹೇಳಿದ್ಲು, ನಿಮ್ಮ ಮುಖವಾಡನ ಕಳ್ಚೋಳು ನಾನೇ, ನಿಮ್ಮ ನಾಟಕಕ್ಕೆ ತೆರೆ ಎಳೆಯೋಳು ನಾನೇ ಅಂತ. ಖಂಡಿತವಾಗ್ಲೂ ಲಕ್ಷ್ಮಿ ಮಾಡಿದ್ದು ಅದೇ ಕೆಲಸ. ವ್ರತದ ಕೊನೆಯ ದಿನ ಕಾವೇರಿಯನ್ನ ಮನೆಯಿಂದ ಹೊರಗಡೆ ದಬ್ಬೋ ಕೆಲಸಕ್ಕೆ ಆಲ್ರೆಡಿ ಲಕ್ಷ್ಮಿ ಶಂಕುಸ್ಥಾಪನೆ ಮಾಡಿದ್ದಾಗಿದೆ. ಏನೇ ಇದ್ರೂ ಕೂಡ ಗೃಹ ಪ್ರವೇಶ ಅಷ್ಟೇ ಬಾಕಿ. ಹಾಗಿದ್ರೆ ಲಕ್ಷ್ಮಿಯ ಗೃಹ ಪ್ರವೇಶದ ಜೊತೆಗೆ ಇಲ್ಲಿ ಪೊಲೀಸರ ಅತಿಥಿ ಆಗಬೇಕಾಗಿದೆ ಕಾವೇರಿ. ಹೌದು, ಖಂಡಿತ ರೀ. ಈ ಕಡೆ ಕಾವೇರಿ ಮುಖವಾಡನ ಕೀರ್ತಿ ಬಿಚ್ಚಿಡ್ತಾನೆ ಹೋದ್ಲು, ಆದರೆ ಯಾರೂ ಕೂಡ ಕೀರ್ತಿನ ಮಾತನ್ನ ನಂಬೋದಕ್ಕೆ ರೆಡಿನೇ ಇರಲಿಲ್ಲ. ಬಿಕಾಸ್ ಇಲ್ಲಿ ಕೀರ್ತಿ ಹೇಳಿದ್ದನ್ನು ನಂಬೋದು ಅಷ್ಟು ಕಷ್ಟ ಆಗಿತ್ತು. ಕೃಷ್ಣಕಾಂತ್ ವೈಷ್ಣವ್ ಅಂತೂ ಖಂಡಿತ ಮುಖಕ್ಕೆ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಅವ್ರ ಮುಂದೆ ಏನೇ ಹಾಕಿದ್ರು ಕೂಡ ಒಂದು ಶೀಲ್ಡ್ ಥರ ಹಾಕೊಂಡಿದ್ದೆ. ಕಾವೇರಿ ಒಳ್ಳೆವಳು ಅಂತಾನೆ ಹೇಳ್ತಿದ್ದಾರೆ. ಕೆಂಪ ಸೀನನ ಕರ್ಕೊಂಡು ಬಂದ್ಲು. ಅತ್ತ ಕಡೆ ಬೆಟ್ಟದ ಮಹಾದೇವಯ್ಯನು ಕೂಡ ಕರೆದೇ ಬಿಟ್ಲು ಕೀರ್ತಿ. ಬೆಟ್ಟದ ಮೇಲಿನ ಮಹಾದೇವಯ್ಯ ಬಂದದ್ದೇ ಇಂಚಿಂಚು ಸತ್ಯವನ್ನ ಹೇಳಿದ್ರು. ಆಲ್ರೆಡಿ ಇಲ್ಲಿ ಕೀರ್ತಿ ಸತ್ಯವನ್ನ ಹೇಳಿದ್ಲು. ಎಂದು ನನ್ನ ಮತ್ತೆ ಲಕ್ಷ್ಮಿ ಕಿಡ್ನಾಪ್ ಆಯಿತು, ಅದಾದ ನಂತರ ನಾನು ಕಾವೇರಿ ಆಂಟಿ ಬಗ್ಗೆ ವಿಚಾರ ಮಾಡಿದಾಗ ಕೆಂಪ ಸೀನ ಹತ್ರ ಹೋಗಿ ದುಡ್ಡು ಕೊಟ್ಟು ಕೇಳಿದಾಗ ನಮ್ಮನ್ನ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ಗೊತ್ತಾಯ್ತು. ಅದೇ ವಿಷಯನ ಹೇಳೋದಕ್ಕೆ ನಿಮ್ಮನ್ನ ಬೆಟ್ಟದ ಮೇಲೆ ಕರೆದ. ಅದೇ ಜೊತೆ ಕಾವೇರಿ ಅತ್ತೆನೂ ಕೂಡ ಕರೆದ. ಕಾವೇರಿ ಆಂಟಿ ಕೂಡ ಎಷ್ಟು ಕಷ್ಟಪಟ್ಟು ಬಂದ್ರು ಗೊತ್ತಾ, ಅವ್ರಿಗೆ ಕೂಡ ಗೊತ್ತದ. ಅದಾದ ನಂತರ ನೀವಿನ್ನೂ ಬಂದಿರಲಿಲ್ಲ. ಜೊತೆಗೆ ನಾನು ಎಲ್ಲಾ ರೀತಿ ಸೆಟ್ ಮಾಡಿ ಕ್ಯಾಮ್ರಾನು ಕೂಡ ಸೆಟ್ ಮಾಡಿದೆ, ಯಾಕಂದ್ರೆ ಕಾವೇರಿ ಆಂಟಿ ಏನ್ ಬೇಕಿದ್ರು ಮಾಡಿ ತಪ್ಪಿಸ್ಕೋಬಹುದು ಅಂತ. ಅದೇ ರೀತಿ ನಮ್ಮಿಬ್ರು ನಡುವೆ ಮಾತುಕತೆ ಆಯ್ತು. ಅವರು ಸತ್ಯ ಒಪ್ಕೊಂಡ್ರು. ನನಗೆ ನೀನು ಇಷ್ಟ ಆಗಲಿಲ್ಲ, ಅದಕ್ಕೆ ನಿನಗೆ ನಾನು ಸುಳ್ಳು ಹೇಳಿದೆ. ನಿನ್ನನ್ನು ಮತ್ತೆ ನನ್ನ ಪುಟ್ಟನ ಇಬ್ರನ್ನ ಕೂಡ ದೂರ ಮಾಡ್ತೆ ಅಂತ. ಆ ನಂತರ ಸಾಯ್ತೀನಿ ಅಂತ ಕೂಡ ಹೆದರಿಸಿ ಗನ್ ಇಟ್ಕೊಳ್ಳೋಕೆ ಹೋದ್ರು. ಗನ್ನಿಂದ ಶೂಟ್ ಮಾಡ್ಕೋಬಹುದು ಅಂತ ನಾನೇ ಹೋಗಿ ಅವರನ್ನ ತಡಿಯೋಕೆ ನೋಡ್ದೆ. ಆದರೆ ಏನು ಮಾಡಲಿ, ಅಷ್ಟರಲ್ಲಿ ನಾನು ತಡಿಯೋಕೆ ಹೋದ್ರೆ ನನ್ನನ್ನೇ ಅವರು ಕೆಳಗಡೆ ದೂಡ್ಬಿಟ್ಟು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಮಹಾದೇವಯ್ಯ ಅಂತ ಹೇಳ್ತಾರೆ. ಮಹಾದೇವಯ್ಯ ಕೂಡ ಹೌದು, ಈ ಹುಡುಗಿ ಕಾಪಾಡಿ ಅನ್ಬೇಕಾದ್ರೆ ಈ ರಕ್ಕಸಿನೇ ತಳ್ಳಿದ್ದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಮೂರನೇ ಕಣ್ಣಲ್ಲಿ ಸೆರೆ ಹಿಡ್ದಿದೆ ಅಂತ ಗೊತ್ತಾಗ್ತಿದ್ದಾಗೆ ಕ್ಯಾಮ್ರಾ ವಿಷಯ ಆಚೆ ಬರುತ್ತೆ. ಕ್ಯಾಮ್ರಾನ ಅಂತ ಹೇಳಿ ಕಾವೇರಿ ಹೋಗಿ ಇದೇ ಕ್ಯಾಮ್ರಾ ಅಲ್ವಾ, ಏನಿದೆ ಇದ್ರಲ್ಲಿ ನೋಡಿ ಅಂತಿದ್ದಾಗೆ ಈ ಕಡೆ ಕೀರ್ತಿ ನೋಡೋಕೆ ಹೋದ್ರೆ ಈ ಕಡೆ ಸುಪ್ರೀತಾ ಅದನ್ನ ತಡೆದು ಬಿಡ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಸುಪ್ರೀತಾ ಕೀರ್ತಿನ ಕರ್ಕೊಂಡು ಬಂದಿದ್ದಾರೆ. ಇದು ಕೀರ್ತಿ ಮತ್ತೆ ಸುಪ್ರೀತಾ ಲಕ್ಷ್ಮಿಯ ಪ್ಲಾನ್ ಆಗಿದೆ ಅಂತ. ಜೊತೆಗೆ ಈ ಕಡೆ ಮಹಾದೇವಯ್ಯ ಬಂದಿದ್ದೆ, ಈಕೆ ಸುಳ್ಳು ಹೇಳ್ತಿದ್ದಾಳೆ, ರಕ್ಕಸಿ, ಇವಳು ಮಾತನ್ನ ನಂಬೇಡಿ, ಇವಳು ಸುಳ್ಳು ಹೇಳ್ತಿದ್ದಾಳೆ, ಖಂಡಿತ ಈ ಹುಡುಗಿನ ಕೊಲ್ಲೋಕೆ ಹೋಗಿದ್ದು ನಿಜ, ನಾನು ನೋಡಿದ್ದು ನಿಜ ಅಂತ. ಇವನೊಬ್ಬ ದಡ್ಡ, ಏನು ಹೇಳ್ಕೊಟ್ರು ಹೇಳ್ತಾನೆ, ಇವನಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದೆ ಅಂತ ಕಾವೇರಿ ಹೇಳ್ತಿದ್ದಾರೆ. ಇದರಿಂದಾಗಿ ಫುಲ್ ಕೋಪ ಮಾಡ್ಕೊಂಡಿದ್ದೆ. ಬೆಟ್ಟದ
ಬೆಟ್ಟದ ಮೇಲಿನ ಮಹಾದೇವಯ್ಯಂಗೆ ಫುಲ್ ಸಿಟ್ಟು ಬಂದ್ಬಿಡತ್ತೆ. ಇವ್ರಿಗೆ ಹೋಗಿ ಸ್ವಲ್ಪ ನೀರು ಕೊಡು ಗಂಗಾ ಅಂತ ಹೇಳಿ ಈ ಕಡೆ ಗಂಗುನ್ ಜೊತೆ ಬೆಟ್ಟದ ಮೇಲಿನ ಮಹಾದೇವಯ್ಯನ ಕಳಿಸ್ಕೊಡ್ತಾರೆ ಸುಪ್ರೀತಾ. ನಂತರ ಈ ಕಡೆ ಯಾಕತ್ಕೆ ಕೀರ್ತಿ ಎಲ್ಲ ಸತ್ಯ ಹೇಳ್ತಿದ್ದಾಳೆ, ನೀವ್ಯಾಕೆ ಹೆದರ್ಕೋತಿದ್ದೀರಾ? ಸಿಂಹ ಬಂದು ಜಿಂಕೆ ಮೇಲೆ ಕೂತಾಗ ಜಿಂಕೆ ಕಿರ್ಚ್ಕೊಳುತ್ತಲ್ಲ, ಆ ರೀತಿ ಆಡ್ತಿದ್ರಲ್ಲ ಅಂದಾಗ ಎಲ್ಲ ಬಂದು ಒಮ್ಮೆಲೆ ನಮ್ಮೇಲೆ ಹವು ಆರಿದ್ರೆ ನಾವು ಕೂಡ ಇದನ್ನೇ ಮಾಡೋದಲ್ವಾ, ನೀನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ ಅಲ್ವಾ, ಇಲ್ದಿರೋದನ್ನೇ ಹೇಳಬೇಕಾದ್ರೆ ಅಂತ ಕಾವೇರಿ ಹೇಳಿದಕ್ಕೆ ತಪ್ಪು ಮಾಡದೇ ಇದ್ರೆ ನೀವು ಯಾಕೆ ಹೆದರ್ಕೋಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ಸುಪ್ರೀತಾ, ನನ್ನ ಹೆಂಡತಿನ ತಪ್ಪು ಮಾಡಿದಾಳೆ ಅಂತ ಹೇಳ್ತಿದ್ಯಾ ಅಂದಾಗ ಹೌದು ಅಣ್ಣ ನಿನ್ನ ಹೆಂಡತಿ ತಪ್ಪು ಮಾಡಿದ್ದಾರೆ, ಇವತ್ತು ಕೀರ್ತಿ ಬಂದು ಎಲ್ಲ ಬಿಚ್ಚಿಡ್ತಿದ್ದಾಳೆ, ನನಗೂ ಕೂಡ ಅದೇ ಬೇಕಿತ್ತು, ಖಂಡಿತವಾಗ್ಲೂ ಬಿಚ್ಚಿಟ್ಟೇ ಇಡ್ತಾಳೆ ಅಂತ ಹೇಳ್ತಿದ್ದಾರೆ. ಇದ್ರ ನಡುವೆ ಕೆಂಪ ಮತ್ತು ಸೀನಾ ಇಬ್ಬರು ಕೂಡ ಹೋಗೋಕ್ಕೂ ಮುನ್ನ ಯಾರು ಬರಬೇಕೋ ಅವ್ರು ಬರ್ತಾರೆ. ಖಂಡಿತ ಮೇಡಮ್ ಇವತ್ತು ನೀವು ಮನೇಲಿರೋಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮ ಮನೆಯಿಂದನೇ ನಿಮಗೆ ಗೇಟ್ ಪಾಸ್ ಸಿಗುತ್ತೆ, ಬರೋರ್ ಜೊತೆ ಬರ್ತಾರೆ ಅನ್ನೋ ಸುಳಿವು ಕೊಟ್ಟು ಹೋಗಿರ್ತಾರೆ. ಬಟ್ ಪಾಪ ಕಾವೇರಿ ಅವ್ರಿಗೆ ಕಿಂಚಿತ್ತು ಕೂಡ ಒಂಚೂರು ಕೂಡ ಸುಳಿವಿಲ್ಲ ಅವ್ರಿಗೆ ಏನು ಹೇಳಿದ್ರು ಹೋಗಿದ್ರು ಅಂತ. ಹಾಗಿದ್ರೆ ಅವ್ರು ಏನು ಹೇಳಿ ಹೋಗಿರ್ಬೋದು, ಖಂಡಿತವಾಗ್ಲೂ ಲಕ್ಷ್ಮಿ ಬಗ್ಗೆನೇ ಏನು ಹೇಳಿ ಹೋಗಿದ್ದಾರೆ. ಲಕ್ಷ್ಮಿ ಪೊಲೀಸ್ ಅವರ ಜೊತೆ ಎಂಟ್ರಿ ಕೊಡ್ತಿದ್ದಾಳೆ. ಪೊಲೀಸ್ ಅವರ ಎಂಟ್ರಿ ಜೊತೆಗೆ ಕೀರ್ತಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಬೆಟ್ಟದ ಮೇಲಿನ ಮಹಾದೇವಯ್ಯ, ಕೆಂಪ, ಸೀನಾ ಎಲ್ಲರ ಸಾಕ್ಷಿಯ ಜೊತೆಗೆ ಕಾವೇರಿ ಅರೆಸ್ಟ್ ಆಗ್ತಿದ್ದಾರೆ. ಕೀರ್ತಿ, ಲಕ್ಷ್ಮಿ, ಸುಪ್ರೀತಾ ಎಲ್ಲರೂ ಕೂಡ ಪ್ರೀ ಪ್ಲಾನ್ ಮಾಡಿದ್ದೆ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡಿಸ್ತಿದ್ದಾರೆ. ಮನೆಯವರ ವಿರುದ್ಧ ಈ ಕಡೆ ಲಕ್ಷ್ಮಿ ನಿಂತು ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸೋಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಕೀರ್ತಿ ಬದುಕಿದ್ದಾಳೆ ಅಂತ ಅನ್ಕೊಂಡ್ರೆ ಅದು ಕೀರ್ತಿನೇ ಅಲ್ಲ, ಆಶ್ರಮದಲ್ಲಿ ಇರೋ ಹುಡುಗಿನ ಕಾಪಾಡಿ ಅವಳಿಂದ ಈ ಒಂದು ಕೆಲಸನ ಮಾಡಿಸ್ಕೊತಿದ್ದಾರೆ ಲಕ್ಷ್ಮಿ ಮತ್ತೆ ಸುಪ್ರೀತಾ. ಹಾಗಿದ್ರೆ ಮುಂದೊಂದು ದಿನ ಅದೇ ಹುಡುಗಿ ಕೀರ್ತಿ ಆಗ್ಬೋದು, ಆದರೆ ಇವತ್ತು ಆಕೆ ಕೀರ್ತಿ ಅಲ್ಲ, ಆಕೆ ಬುದ್ಧಿಭ್ರಮಣೆ ಆಗಿರ್ತಕ್ಕಂಥ ಒಂದು ಮಾನಸಿಕ ರೋಗಿ. ಆಕೆನೇ ಕರ್ಕೊಂಡು ಬಂದು ಕಾವೇರಿನ ಲಾಕ್ ಮಾಡಿ ಆಕೆಯ ಮುಖವಾಡನ ಬಯಲು ಮಾಡಿ ಪೊಲೀಸರ ಅತಿಥಿಯನ್ನಾಗಿ ಮಾಡ್ತಿದ್ದಾರೆ ಲಕ್ಷ್ಮಿ ಮತ್ತೆ ಸುಪ್ರೀತಾ.